ಅವ್ರು ಬೈಕರ್ಸ್ ಇಲ್ಲ, ನಾನು ಮಾತ್ರ ಬೈಕರು, ಹಿಂಗಿದ್ರೆ ಮಾತ್ರ ಬೈಕರು. ಕಾಲೇಜ್ಗೆ ಹೋಗೋಕ್ಕೆ, ನಿಮ್ಮ ಗರ್ಲ್ ಫ್ರೆಂಡ್ಸ್ನ ತಿರ್ಗ್ಸೋಕ್ಕೆ, ಫ್ರೆಂಡ್ಸ್ನ ತಿರ್ಗ್ಸೋಕ್ಕೆ ಎಷ್ಟು ಹೆಲ್ಪ್ ಮಾಡುತ್ತೆ ಟೂ ವೀಲರು. ಸೀಟ್ ಮಾತ್ರ ಹಿಂಗೆ ಒರೆಸ್ಬಿಟ್ಟು ಕೂರೋ ಜಾಗಕ್ಕೆ ಹ್ಯಾಂಡಲ್ ಬಾರ್ ಮಾತ್ರ ಒರೆಸ್ಬಿಟ್ಟು ಆಮೇಲೆ ಗಾಡಿ ಓಡಿಸ್ಕೊಂಡು ಹೋಗೋದು. ಮುಂದೆ ಹಿಂದೆ ಟೈರ್ ಗಿಯರ್ ಚೈನ್ ಗಿಂಗ್ ಎಲ್ಲ ಗಲೀಜು, ಸೌಂಡ್ ಬರ್ತಾರತ್ತೆ ತಟ ಅಂತ. ಟೈಮಲ್ಲಿ ಯಾವ ಪರಿಸ್ಥಿತಿಲಿ ನೀವು ಇದನ್ನ ಕ್ಯಾಟಗರೈಸ್ ಮಾಡ್ಕೊಂಡು ಸೆಗ್ರಿಗೇಟ್ ಮಾಡ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅವ್ರನ್ನ ನೋಡಿದ್ರೆ ಬೇಜಾರಾಗಲ್ಲ, ಆ ಗಾಡಿ ನೋಡಿದ್ರೆ ಬೇಜಾರಾಗುತ್ತೆ ನನಗೆ. ನಮಸ್ಕಾರ ಸ್ನೇಹಿತರೆ, ಇದು ನಿಮ್ಮ ಫ್ರೆಂಡ್ DJ. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಎಲ್ಲರೂ ಸಕ್ಕದಾಗಿದ್ದೀರಾ ಮತ್ತು ಆರಾಮಾಗಿದ್ದೀರಾ ಅನ್ಕೊತೀನಿ. ಸೊ ಎಲ್ಲ ಹೇಗೆ ನಡೀತಾ ಇದೆ? ಇವತ್ತು ಒಂದು ಸ್ವಲ್ಪ ಡಿಸ್ಕಷನ್ ಮಾಡೋಣ ಅಂತಿದೆ. ಇದು ಕೆಲವೊಂದು ನನ್ನ ಫ್ರೆಂಡ್ಸು ಹಿಂಗಿದ್ದಾರೆ ಮತ್ತು ಕೆಲವೊಂದು ಬೈಕರ್ಸು ನಾನು ನೋಡಿದ್ದೀನಿ. ಸೊ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ವೈ. ನಾನು ಯಾರಿಗೂ ಏನೋ ನೀವು ಹಂಗೆ ಮಾಡಿದ್ರೆ ತಪ್ಪೋ ಅಥವಾ ನಾನು ಅವ್ರಿಗೆ ಜಡ್ಜ್ ಮಾಡ್ತಾ ಇದ್ದೀನಿ ಅಂತ ಮಾತ್ರ ಅನ್ಕೊಳಕ್ಕೆ ಹೋಗ್ಬೇಡಿ. ಇಟ್ಸ್ ಜಸ್ಟ್ ಮೈ ಒಪಿನಿಯನ್, ನನ್ನ ಪರ್ಸ್ನಲ್ ಒಪಿನಿಯನ್. ಓಕೆ, ತುಂಬ ಜನರಿಗೆ ನಾನು ಸರಿನೂ ಅನಿಸ್ಬೋದು, ತುಂಬ ಜನರಿಗೆ ನಾನು ತಪ್ಪು ಅನಿಸ್ಬೋದು. ಸೊ ಎಲ್ಲರ ಏನೋ ಒಂದು ಪಾಯಿಂಟ್ ಆಫ್ ವ್ಯೂ ಅಂತಿರುತ್ತೆ, ಒಂದು ಪರ್ಸೆಪ್ಷನ್ ಅಂತಿರುತ್ತೆ. ಸೊ ಅದ್ರ ಪ್ರಕಾರ ನಾನು ಜಸ್ಟ್ ನನ್ನ ಅಭಿಪ್ರಾಯ ಕೊಡ್ತಾ ಇದ್ದೀನಿ ನಿಮ್ಮ ಮುಂದೆ ಅಷ್ಟೆ. ಸೊ ಏನದ್ರ ಬಗ್ಗೆ ಅಂತಂದರೆ, ತುಂಬ ಜನರು, ತುಂಬ ಗೈಸ್, ನಮ್ಮ ಬಾಯ್ಸ್ ಮೋಟರ್ ಸೈಕಲ್ಸ್ ಅನ್ನೋ ತೊಗೊಂಡ್ಬಿಡ್ತಾರೆ. ಅವ್ರವ್ರ ಡ್ರೀಮ್ ಬೈಕ್ಸು ಕೆಲವ್ರಿಗೆ ಅವ್ರ ಲೈಫಲ್ಲಿ ಸಿಗ್ಬಿಡುತ್ತೆ. ಸ್ಪೆಷಲಿ ಐ ಆಮ್ ಟಾಕಿಂಗ್ ಅಬೌಟ್ ದಿಸ್ ಡ್ರೀಮ್ ಬೈಕ್ ಥಿಂಗ್. ಡ್ರೀಮ್ ಬೈಕ್ ಅನ್ನೋದು ಸಿಗ್ಬಿಡುತ್ತೆ, ತೊಗೊಂಡ್ಬಿಡ್ತಾರೆ ಗಾಡಿ. ಫೈನ್, ಡ್ರೀಮ್ ಅಕಂಪ್ಲಿಷ್ ಆಗ್ಬಿಡ್ತು. ಅದಾದಮೇಲೆ ಏನು, ನೀವು ಆ್ಯಕ್ಚುಯಲ್ ಬೈಕ್ ಎಂಥೂಸಿಯಾಸ್ಟ್ ಇದ್ದರೆ ವಾಟ್ ಯು ವುಡ್ ಆ್ಯಕ್ಚುಲಿ ಡೂ ಇಸ್, ನಿಮ್ಮ ಮೋಟರ್ ಸೈಕಲ್ನ ತುಂಬಾ ಏನೋ ಪ್ರೀತಿ ತೋರಿಸಿ ಅದನ್ನು ತುಂಬ ನೀಟಿಗಿಟ್ಟು, ಏನೇ ಒಂದು ಸಮಸ್ಯೆ ಬಂದರೂ ಆ ಮೋಟರ್ ಸೈಕಲಲ್ಲಿ ನೀವು ಅದನ್ನು ಬಗೆಹರಿಸಿ, ಒಂದು ಸಣ್ಣ ಪುಟ್ಟ ವಿಷಯಕ್ಕೂ ನೀವು ಗ್ಯಾರೇಜ್ಗೆ ಹೋಗಿ ಅಥವಾ ಸರ್ವಿಸ್ ಸೆಂಟ್ರಿಗೆ ಹೋಗಿ ಅದನ್ನು ಸರಿ ಮಾಡಿ ತೊಗೊಂಬಂದು ಅಪ್ ಟು ಕಂಡೀಷನ್ ಇಡೋದು ಒಂದು ಮೆಂಟಾಲಿಟಿ ಅಂತಿರುತ್ತೆ. ಆ ಗ್ರೂಪ್ಗೆ, ಆ ಕ್ಯಾಟಗರಿಗೆ ನಾನು ಸೇರಿದವನು. ಇನ್ನೊಂದು ಕ್ಯಾಟಗರಿ ಇರುತ್ತೆ, ಆ ಕ್ಯಾಟಗರಿ ಒಂಥರ ಡಿಫ್ರೆಂಟ್. ಅವ್ರದ್ದು ಮೈಂಡ್ ಸೆಟ್ಟೇ ಬೇರೆ. ಆ ಮೈಂಡ್ ಸೆಟ್ ಹೆಂಗಂದ್ರೆ, ಅದನ್ನು ಸರಿ ಅಂತೂ ಹೇಳೋಕ್ಕಾಗಲ್ಲ, ತಪ್ಪಂತೂ ಹೇಳೋಕ್ಕಾಗಲ್ಲ. ಅದಕ್ಕೆ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ ನಿಮಗೆ, ಡೋಂಟ್ ಜಡ್ಜ್ ಮೀ, ಆಯಿತಾ? ಇಟ್ಸ್ ನಾಟ್ ಸಮಥಿಂಗ್ ದಟ್ ನಾನು ಅವ್ರು ಬೈಕರ್ಸ್ ಇಲ್ಲ, ನಾನು ಮಾತ್ರ ಬೈಕರು, ಹಿಂಗಿದ್ರೆ ಮಾತ್ರ ಬೈಕರು, ಹಂಗಿದ್ರೆ ಬೈಕರ್ ಇಲ್ಲ ಅಂತ ಏನು ಹೇಳ್ತಲ್ಲ. ಎಲ್ಲ ಅವ್ರವ್ರ ಮೆಂಟಾಲಿಟಿ, ಅವ್ರವ್ರ ಥಿಂಗ್. ಸಿನ್ಸ್ ನನಗಿದೊಂದು ಪ್ಲ್ಯಾಟ್ಫಾರ್ಮ್ ಇದೆ ಹೇಳೋಕ್ಕೆ, ಐ ಹ್ಯಾವ್ ಅ ಯೂಟ್ಯೂಬ್ ಚಾನಲ್. ನನ್ನ ಒಪಿನಿಯನ್ ಶೇರ್ ಔಟ್ ಮಾಡೋಕ್ಕೆ ಒಂದಷ್ಟು ಹಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಡಿಸ್ಕಸ್ ಮಾಡೋಕ್ಕೆ, ಅದನ್ನು ಹೇಳೋಕ್ಕೆ ನಾನು ಹೇಳ್ತಿರೋದು ಅಷ್ಟೇ, ಬೇರೆ ಏನಿಲ್ಲ. ಐ ಆಮ್ ಸ್ಪೀಕಿಂಗ್ ಮೈ ಹಾರ್ಟ್ ಔಟ್ ಅಷ್ಟೇ, ಬೇರೆ ಏನಿಲ್ಲ. ಇನ್ನೊಂದು ಕ್ಯಾಟಗರಿ ಬಗ್ಗೆ ಏನಂದರೆ, ಗಾಡಿ ತೊಗೊಂಡ್ಬಿಡ್ತಾರೆ, ಎಲ್ಲ ಚೆನ್ನಾಗಿರುತ್ತೆ. ಗಾಡಿ ತೊಗೊಂಡಾದ್ಮೇಲೆ 1-2 ತಿಂಗಳು, 3 ತಿಂಗಳು, 4-5 ತಿಂಗಳು, ಒಂದು ವರ್ಷ ಅನ್ಕೊಳ್ಳಿ, ಚೆನ್ನಾಗಿ ಇಟ್ಕೊತಾರೆ ಗಾಡಿ. ಅದು ಏನು ಸುಮ್ಮನೆ ಅವಾಗ ವಾಶ್ ಮಾಡೋದು, ತೊಳೆಯೋದು, ನೀಟಿಗಿಡೋದು, ಪಾಲಿಶ್ ಹೊಡೆಯೋದಕ್ಕೆ ಓಕೆ ಫೈನ್, ನಾನು ಆಚೆ ಹೋಗುವಾಗ ಗಾಡಿ ಕ್ಲೀನ್ ಇರಲಿ. 1 ವರ್ಷ ಅಥವಾ ಅದು 6 ತಿಂಗಳು, ವಾಟ್ ಎವರ್ ದಟ್ ಪರ್ಟಿಕ್ಯುಲರ್ ಟೈಮ್ ಇಸ್, ಅದಾಗಿದ್ದ ತಕ್ಷಣ ಒಂದು ಶುರು ಆಗುತ್ತೆ ಆ ಗಾಡಿದ ಗೋಳು. ಆ ಗಾಡಿ ನೀವು ನೋಡಿದ ತಕ್ಷಣ ಚೆನ್ನಾಗಿದ್ದಲ್ಲ, ಹೊಸದಾಗಿತ್ತಲ್ಲ ಗಾಡಿ, ಏನು ಹಿಂಗೆ ಕಾಣಿಸ್ತಿದೆ ನೋಡಿ, ಬರ್ತಾ ಅದು ಗಲೀಜ್ ಕನಕ್ಕೆ ಶುರು ಆಗುತ್ತೆ. ಸೊ ದಿನ ಅದನ್ನು ಒರೆಸೋದು, ತೊಳೆಯೋದು, ಮೈಂಡ್ ಸೆಟ್. ವೀಕೆಂಡ್ ಒನ್ಸು ಅಥವಾ 2-3 ದಿನಕ್ಕೆ ತೊಳಿತಾ ಇದ್ರಲ್ಲ ಗಾಡಿನ, ಆ ಒಂದು ಆಸಕ್ತಿ ಹೋಗ್ಬಿಡ್ತು ಅವ್ರಿಗೆ. ಇನ್ನೊಂದು ನೆಕ್ಸ್ಟ್ ಏನಾಗುತ್ತೆ, ಸರ್ವಿಸಿಂಗ್. ಕೆಲವ್ರಿಗೆ ಏನಾಗುತ್ತೆ, ನಾನು ಇಲ್ಲ ಅಂತ ಹೇಳ್ತಲ್ಲ, ಕೆಲವ್ರಿಗೆ ಏನಾಗುತ್ತೆ, ನನ್ನ ಜೊತೆನೂ ನಡೆದೈತದು. ಸರ್ವಿಸಿಂಗಿಗೆ ಒಂದೊಂದು ಸಲ ಈ ಕಾಲೇಜ್ಗೆ ಹುಡುಗರು, ದೆಲ್ ಬಿ ಮೋಸ್ಟ್ಲಿ ಡಿಪೆಂಡೆಂಟ್ ಮೋಸ್ಟ್ಲಿ ಆನ್ ದೇರ್ ಪ್ಯಾರೆಂಟ್ಸು. ಸರ್ವಿಸಿಂಗಿಗೆ ದುಡ್ಡು ಕೊಟ್ಟರೆ ಹೋಗಿ ಸರ್ವಿಸಿಂಗ್ ಬಿಡ್ತಾರೆ, ಯಾಕಂದರೆ ಅಪ್ಪ ಅಮ್ಮ ಈಸ್ಕೊಟ್ಟಿರ್ತಾರೆ ಗಾಡಿನ. ಕೆಲವರು ತುಂಬ ಸ್ವಾಭಿಮಾನಿ ಇರ್ತಾರೆ, ಅವರೇ ಏನೋ ಒಂದು ಮಾಡಿಕೊಂಡು, ಕಾಲೇಜ್ ಟೈಮ್ಸಲ್ಲೂ ಅವ್ರು ಏನೋ ಒಂದು ಮಾಡಿಕೊಂಡು ದುಡ್ಕೊಂಡು ಆ ಗಾಡಿನ ಮೇಂಟೈನ್ ಮಾಡ್ಕೊತಾರೆ. ಅವ್ರಿಗೆ ನಾನು ಏನು ಹೇಳ್ತಾ ಇಲ್ಲ, ಓಕೆ, ಪ್ಲೀಸ್ ಡೋಂಟ್ ಗೆಟ್ ಮೀ ರಾಂಗ್. ಕೆಲವರು ಡಿಪೆಂಡೆಂಟ್ ಇರ್ತಾರೆ, ನಾನು ಡಿಪೆಂಡೆಂಟ್ ಇದ್ದರು. ನಮ್ಮ ಕಾಲೇಜ್ ಟೈಮ್ಸಲ್ಲಿ ನನಗೆ ನಮ್ಮಮ್ಮ ಮಾತ್ರ ಏನೋ ಕೊಟ್ಟರೆ ಒಂದು ಹೋಗಿ ಗಾಡಿನ ಸರ್ವಿಸಿಂಗ್ ಎಲ್ಲ ಮಾಡಿಕೊಂಡು, ಅದಕ್ಕೆ ಪೆಟ್ರೋಲು, ಒಂದು ಮೊಬೈಲ್ಗೆ ಒಂದಷ್ಟು ರೀಚಾರ್ಜು, ಹಂಗೆ ಏನೇನೋ ಇತ್ತು, ಟೈಮ್ ಇತ್ತು, ಅದು ಹೋಯ್ತು. ಈಗಲೂ ಕೆಲವೊಂದು ಸಲ ನಮ್ಮ ಮಮ್ಮಿ ಹತ್ರ ತೊಗೊಳ್ತೀನಿ ಗುರು, ಅದರಲ್ಲಿ ಏನು ಗುರು ನಾಚಿಕೆ ಹೇಳ್ಕೊಳಕ್ಕೆ. ಈಗ ತುಂಬ ಜನರು ಅದನ್ನು ಹೇಳ್ಬೋದು,
ಏನ್ ಗುರು ಇಷ್ಟು ದೊಡ್ಡವನಾಗಿದ್ಯಾ, ಕತ್ತೆಗೆ ಆಗೋಷ್ಟು ವಯಸ್ಸಾಗೈತೆ ನಿನಗೆ, ಆದರೂ ಈಗಲೂ ನಿಮ್ಮ ಅಮ್ಮ ಅಪ್ಪ ಅಂತ ದುಡ್ಡು ತೊಗೊಳ್ತೀಯ ಅಂತ. ನೋಡಿ ಗುರು, ನನ್ನ ಮೈಂಡ್ ಸೆಟ್ ಸ್ವಲ್ಪ ಡಿಫ್ರೆಂಟು. ಕೆಲವೊಂದು ಸಲ ನಾವು ಕಂಪ್ಲೀಟಾಗೆ ನಾವೇ ದುಡ್ಕೊಂಡು ನಾನೇ ನನ್ನ ಲೈಫ್ ನೋಡ್ಕೊತೀನಿ ಅಂತ ಬಂದಾಗ ಒಂದಷ್ಟು ಅಡ್ವಾಂಟೇಜಸ್ಸು ಒಂದಷ್ಟು ಡಿಸ್ಅಡ್ವಾಂಟೇಜಸ್ಸು ಇದೆ. ಅಡ್ವಾಂಟೇಜಸ್ ನೀವು ಮಾತಾಡ್ತೀರಲ್ಲ, ಅದೇ ಅಡ್ವಾಂಟೇಜು. ಡಿಸ್ಅಡ್ವಾಂಟೇಜ್ ಏನಂದರೆ ಸಮ್ಟೈಮ್ಸ್ ವಿ ಥಿಂಕ್ ನಾವು ನಾನೇ ಸರ್ವಸ್ವ ಅಂತ. ಆ ಮೆಂಟಾಲಿಟಿ ನನ್ನ ಮೈಂಡಲ್ಲಿ ಸ್ಟಕ್ ಆಗಬಾರ್ದು, ನಾನೇ ಸರ್ವಸ್ವ ಅಂತ. ನನ್ನ ಮನೆಯಲ್ಲಿ ಒಂದು ಹಿರಿಯರು ದೊಡ್ಡವರು ಅಂತಿದ್ದಾರಂದರೆ ಅವ್ರು ಹಿರಿಯರೇ, ಅವ್ರು ದೊಡ್ಡವರೇ, ಅವ್ರಿಗೆ ನಾನು ಚಿಕ್ಕವನೇ. ಎಷ್ಟು ಬೆಳೆದ್ರು ಎಷ್ಟು ದೊಡ್ಡವನಾದರೂ ನಾನು ಚಿಕ್ಕವ. ಹಾಗಾಗಿ ಈಗಲೂ ನಾನು ಎಲ್ಲನ ಏನೋ ಬೇಕಾಗಿದ್ರೆ ನಮ್ಮ ತಾಯಿಗೆ ಕೇಳ್ತೀನಿ ನನ್ನ ದುಡ್ಡನ್ನ. ಸೊ ಆ ಮೆಂಟಾಲಿಟಿ ಮೇಂಟೈನ್ ಮಾಡ್ಕೊಳ್ಳೋಕ್ಕೆ ದಿಸ್ ಇಸ್ ಮೈ ಸ್ಟ್ರಾಟಜಿ. ಲೆಟ್ ದ್ಯಾಟ್ ಥಿಂಗ್ಸ್ ಬಿ ಅಪಾರ್ಟ್. ಸೊ ಈ ಎರಡನೇ ಕ್ಯಾಟಗರಿ ಬಗ್ಗೆ ಮಾತಾಡ್ತಿದ್ದೆ. ಎಸ್, ಕಾಲೇಜ್ ಹೋಗೋ ಹುಡುಗರು ಯಾರ ಹತ್ರ ದುಡ್ಡಿರಲ್ವ ಜೋಬಲ್ಲಿ, ಅವ್ರು ಮೋಸ್ಟ್ಲಿ ಡಿಪೆಂಡೆಂಟ್ ಇರ್ತಾರೆ ದಟ್ ಮನೆಯಲ್ಲಿ ಕೊಟ್ಟರೆ ಕಾಸು ನಾನು ಸರ್ವಿಸಿಂಗ್ ಬಿಡ್ತೀನಿ. ಕೆಲವೊಂದು ಸಲ ಕೊಡಲ್ಲ, ಬೇರೆದಕ್ಕೆಲ್ಲ ಯೂಸ್ ಆಗುತ್ತೆ. ಯಾಕಂದರೆ ಕಾಲೇಜ್ ಹೋಗುವಾಗ ಬೇರೆ ಶೋಕಿಗಳಿರುತ್ತೆ, ಒಂದು ಟ್ರಿಪ್ಗೆ ಹೋಗ್ಬೇಕಂತಿರುತ್ತೆ, ಬೇರೆ ಏನೇನೋ ಇರುತ್ತೆ, ಅದೆಲ್ಲ ಡಿಸ್ಕಸ್ ಮಾಡೋದು ಬೇಕಲ್ಲ, ಅದ್ರ ಬಗ್ಗೆ ವ್ಲಾಗ್ ಎಲ್ಲ ಇದು. ಸೊ ಅಂಥ ಟೈಮಲ್ಲಿ ಗಾಡಿ ಸರ್ವಿಸಿಂಗ್ ಏನಾದ್ರು ಮಿಸ್ ಆಗಿಬಿಟ್ರೆ ಆ ಗಾಡಿ ಸರ್ವಿಸಿಂಗು ಹೋಯ್ತು, ಗಾಡಿ ಯಾವಾಗ ಕೆಡಕ್ಕೆ ಶುರುವಾಗುತ್ತೆ, ಗಾಡಿದು ಒಂದು ಪರಿಸ್ಥಿತಿ ಅನ್ನೋದು ಅಧ್ವಾನ ಆಗುತ್ತೆ. ಸೊ ಇಂಥ ಟೈಮಲ್ಲಿ ಏನು ಮೈಂಡ್ ಸೆಟ್ ಇರಬೇಕು ಅಂತ ಅದನ್ನು ಕರೆಕ್ಟ್ ಮಾಡೋಕ್ಕೆ ಮಾತ್ರ ನಾನು ಹೇಳ್ತಾ ಇದ್ದೀನಿ ಈ ಸೆಕೆಂಡ್ ಕ್ಯಾಟಗರಿ ಅವ್ರಿಗೆ. ಫಸ್ಟ್ ಕ್ಯಾಟಗರಿ ಏನು ಮಾಡಿದ್ರು ಅವ್ರ ಗಾಡಿನ ಕರೆಕ್ಟಾಗಿ ಇಟ್ಕೊಂಡು ದುಡ್ಕೊಂಡು ಹೆಂಗೋ ಒಂದು ಹಾಕ್ಬಿಟ್ಟು ಸ್ವಂತ ದುಡಿತೀನೋ, ಬೇರೆಯವರಿಂದ ತೊಗೊಳ್ತೀನೋ, ದೊಡ್ಡವರಿಂದ ತೊಗೊಳ್ತೀನೋ, ಫ್ರೆಂಡ್ಸಿಂದ ತೊಗೊಳ್ತೀನೋ, ಸಾಲ ಫಲ ಮಾಡ್ತೀನೋ, ತೊಗೊಂಡು ಗಾಡಿನ ನೀಟಿಗೆ ಇಡಬೇಕು, ಅಪ್ ಟು ಡೇಟ್ ಇಡಬೇಕು, ಕಂಡೀಷನ್ ಆಗಿ ಇಡಬೇಕು. ಆ ಮೆಂಟಾಲಿಟಿ ಅನ್ನೋರ್ಗೆ ನಾನು ಏನು ಹೇಳ್ತಾ ಇಲ್ಲ. ಈ ಸೆಕೆಂಡ್ ಕ್ಯಾಟಗರಿ ಇರುತ್ತಲ್ಲ, ಒಂದು 6-7 ತಿಂಗಳು ನೋಡಾದ್ಮೇಲೆ ಡೌನ್ಫಾಲ್ ಶುರು ಆಗುತ್ತೆ ಆ ಗಾಡಿದು. ಸ್ಟಾರ್ಟಿಂಗ್ ನಾನು ಏನು ಶುರು ಮಾಡಿದೆ, ಇದು ನಿಮ್ಮ ಡ್ರೀಮ್ ಮೋಟರ್ ಸೈಕಲ್. ಆ ಕಾಲಕ್ಕೆ ಸಿಕ್ಕಿದೆ ಅಲ್ಲ, ಆ ಟೈಮಲ್ಲಿ ಅದು ಒಂದು ಬಜಾಜ್ ಡಿಸ್ಕವರನ ಆಗಿರ್ಬೋದು, ವಿಚ್ ವಾಸ್ ಇನ್ ಮೈ ಕೇಸ್. ಅದಾದ್ಮೇಲೆ ನಿಮ್ಗೆ R15 ಆಗಿರ್ಬೋದು, ಅಥವಾ ಇಫ್ ಯು ಆರ್ ಲಕ್ಕಿ ಎನಫ್, ಯು ಫ್ಲೂಯೆಂಟ್ ಎನಫ್, ZX10 ಸಿಗುತ್ತೆ ನಿಮಗೆ ಕಾಲೇಜ್ಗೋ ಟೈಮಲ್ಲಿ. ಬಟ್ ಅದನ್ನು ಮೇಂಟೈನ್ ಮಾಡೋ ಥರ ಮಾಡಿದ್ರೆ ತಾನೇ ಆ ಗಾಡಿಗಳಿಗೆ ವ್ಯಾಲ್ಯೂ. ಯಾಕೆಂದರೆ ಆ ವಯಸ್ಸಲ್ಲಿ ನಿಮಗೆ, ಆ ಟೈಮಲ್ಲಿ ನಿಮಗೆ ಅದು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಹೋಗೋಕ್ಕೆ, ಕಾಲೇಜ್ಗೆ ಹೋಗೋಕ್ಕೆ, ನಿಮ್ಮ ಗರ್ಲ್ ಫ್ರೆಂಡ್ಸ್ನ ತಿರ್ಗ್ಸೋಕ್ಕೆ, ಫ್ರೆಂಡ್ಸ್ನ ತಿರ್ಗ್ಸೋಕ್ಕೆ ಎಷ್ಟು ಹೆಲ್ಪ್ ಮಾಡುತ್ತೆ ಟೂ ವೀಲರು. ಅದನ್ನು ಒಂದು ಸ್ವಲ್ಪ ಕೇರ್ ತೊಗೊಳೋದು ಬೇಡವಾ? ಬೀಯಿಂಗ್ ಅ ಬೈಕ್ ಆರ್ ಅ ಮೋಟರ್ ಸೈಕಲ್ ಎಂಥೂಸಿಯಾಸ್ಟ್, ನಾನು ಇದನ್ನು ಹೇಳ್ತಾ ಇರೋದಷ್ಟೇ. ಸೊ ದಯವಿಟ್ಟು ಈ ಸೆಕೆಂಡ್ ಕ್ಯಾಟಗರಿ ಅನ್ನೋರು ಇರ್ತಾರಲ್ಲ, ಅವ್ರನ್ನ ನೋಡಿದ್ರೆ ಏನೋ ಬೇಜಾರಾಗಲ್ಲ, ಅವ್ರನ್ನ ನೋಡಿದ್ರೆ ಬೇಜಾರಾಗಲ್ಲ, ಆ ಗಾಡಿನ ನೋಡಿದ್ರೆ ಬೇಜಾರಾಗುತ್ತೆ ನನಗೆ. ಆ ಥರ ಮೇಂಟೈನ್ ಮಾಡೋಕ್ಕೆ ಹೋಗ್ಬಿಡಿ ದಯವಿಟ್ಟು. ನಿಮ್ಮ ಮೋಟರ್ ಸೈಕಲ್ಸ್ನ ಒಂದಷ್ಟು ಸ್ವಲ್ಪ ಏನಿಲ್ಲ ಅಂದ್ರೂ ಒಂದು ಸ್ವಲ್ಪ ಕ್ಲೀನ್ ಇಟ್ಕೊಂಡು ಗಾಡಿನ, ಸೀಟ್ ಮಾತ್ರ ಹಿಂಗೆ ಒರೆಸ್ಬಿಟ್ಟು ಕೂರೋ ಜಾಗಕ್ಕೆ ಹ್ಯಾಂಡಲ್ ಬಾರ್ ಮಾತ್ರ ಒರೆಸ್ಬಿಟ್ಟು ಆಮೇಲೆ ಗಾಡಿ ಓಡಿಸ್ಕೊಂಡು ಹೋಗೋದು. ಮುಂದೆ ಹಿಂದೆ ಟೈರ್ ಗಿಯರ್ ಚೈನ್ ಗಿಂಗ್ ಎಲ್ಲ ಗಲೀಜು, ಸೌಂಡ್ ಬರ್ತಾರತ್ತೆ ಟಟ ಅಂತ. ಯಾಕೆ ಗುರು? ದೆನ್ ವೈ ಶುಡ್ ಯು ಇವನ್ ಬೈ ದಟ್ ಮೋಟರ್ ಸೈಕಲ್? ಯಾಕೆ ಆ ಒಂದು ಅತ್ಯಾಚಾರ ಮಾಡೋಕ್ಕೆ ಆ ಗಾಡಿ ಮೇಲೆ ಯಾಕೆ ತೊಗೊಳ್ತೀರಾ? ವೈ ಡು ಯು ಕಾಲ್ ಇಟ್ ಆಸ್ ಅ ಡ್ರೀಮ್ ಮೋಟರ್ ಸೈಕಲ್ ದೆನ್? ಮಾಡಬೇಡಿ, ಒಳ್ಳೇದಲ್ಲ ಆ ಥರ. ಏನು ಗುರು, ಏನೋ ಯಾವುದೋ ಒಂದು ತಗಡು ಪೀಸ್ ಅದು, ಆಫ್ಟರ್ ಆಲ್ ಇಟ್ಸ್ ಅ ಮಷೀನ್. ಅದಕ್ಕೇನು ನೀನು ಹೆಂಡ್ತಿ ಥರ ಇಟ್ಕೊಂಡು ನೋಡ್ಕೊಳ್ಳೋದು, ಫ್ರೆಂಡ್ ಥರ ನೋಡ್ಕೊಳ್ಳೋದು, ಇಮೋಷನಲಿ ಅಟ್ಯಾಚ್ ಆಗೋದು, ಅದೆಲ್ಲ ಹೇಳೋ ಮಾತುಗಳು ಓಕೆ, ನಾನು ಒಪ್ಕೊಳ್ತೀನಿ, ಕರೆಕ್ಟು. ಅದಕ್ಕೆ ನಾನು ಆ ಮೈಂಡ್ ಸೆಟ್ ಅವ್ರಿಗೂ ಸ್ಟಾರ್ಟಿಂಗಲ್ಲೂ ಅದನ್ನು ಹೇಳಿದೆ, ಆ ಮೈಂಡ್ ಸೆಟ್ ಇರೋರ್ಗೂ ನಾನು ಏನು ಹೇಳ್ತಾ ಇಲ್ಲ. ಬಟ್ ನಾನು 2 ಕ್ಯಾಟಗರಿಯಲ್ಲಿ ಸೇರಿದವನು. ಐ ಈವನ್ ಲುಕ್ ಅಪ್ ಮೈ ಮೋಟರ್ ಸೈಕಲ್ ಆಸ್ ಅನ್ ಇಮೋಷನ್ ಆಸ್ ವೆಲ್ ಆಸ್ ಅ ಮಷೀನ್. ಇಟ್ಸ್ ಅ ಮ್ಯಾನ್ ಮೇಡ್ ಮಷೀನ್ ಆಫ್ಟರ್ ಆಲ್. ಯಾವ ಟೈಮಲ್ಲಿ, ಯಾವ ಪರಿಸ್ಥಿತಿಲಿ ನೀವು ಇದನ್ನು ಕ್ಯಾಟಗರೈಸ್ ಮಾಡಿಕೊಂಡು ಸೆಗ್ರಿಗೇಟ್ ಮಾಡ್ತೀರಾ ಅನ್ನೋದು ತುಂಬ ಇಂಪಾರ್ಟೆಂಟು. ನಾನು ಹೇಳ್ದಂಗೆ ಇನಿಷಿಯಲಿ ಆ ಒಂದು ಮೋಟರ್ ಸೈಕಲು, ಅದೊಂದು ವಾಹನ ನಿಮಗೆ ಸೇಫಾಗಿ ಕರ್ಕೊಂಡೋಗಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಸೇಫಾಗಿ ಕರ್ಕೊಂಡ್ಬಂದುಬಿಡುತ್ತೆ. ನಿಮ್ಮ ಟೈಮ್ಗೆ ಅದು ಯೂಸ್ ಆಗುತ್ತೆ. ಎಲ್ಲಾನು ಹೋಗ್ಬೇಕಂದ್ರೆ ನಿಮ್ಮ ಕಷ್ಟನ ಒಂದು ಸ್ವಲ್ಪ ಕಡಿಮೆ ಮಾಡುತ್ತೆ ಅದು, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ಬೇಕಂದ್ರೆ. ತುಂಬಾ ಇಮೋಷ್ನಲ್ ಅಟ್ಯಾಚ್ಡ್ ಇರುತ್ತೆ ಕೆಲವ್ರಿಗೆ. ಫಸ್ಟ್ ಟೈಮ್ ನಾನು ನಮ್ಮ ತಾಯಿನ ಕೂರಿಸ್ದೆ ಆ ಗಾಡಿ ಮೇಲೆ, ನಮ್ಮ ತಂದೆನ ಕೂರಿಸ್ದೆ, ನಮ್ಮ ಹುಡುಗಿನ ಕೂರಿಸ್ದೆ, ನನ್ನ ತಂಗಿನ ಕೂರಿಸ್ದೆ,
ನಮ್ಮ ಪಾಪುನ್ ಕೂರಿಸ್ದೆ, ಏನೇನೋ ಇರುತ್ತೆ, ಸೆಂಟಿಮೆಂಟಲ್ ಅಟ್ಯಾಚ್ಮೆಂಟ್ ಇರುತ್ತೆ ಒಂದೊಂದು ಗಾಡಿಗೆ ತುಂಬ ಜನರಿಗೆ. ಆ ಕ್ಯಾಟಗರಿಯಲ್ಲೂ ನಾನು ಹೇಳ್ತೀನಿ. ಸೆಕೆಂಡ್ ಕ್ಯಾಟಗರಿ ಏನಂದರೆ, ಆಫ್ಟರ್ ಆಲ್ ಇಟ್ಸ್ ಅ ಮ್ಯಾನ್ ಮೇಡ್ ಮಷೀನ್. ಎಸ್, ನೋಬಡಿ ಕ್ಯಾನ್ ರನ್ ಅವೇ ಫ್ರಮ್ ದಟ್ ಫ್ಯಾಕ್ಟ್. ಆ ಒಂದು ಸತ್ಯ, ಒಂದು ಏನೋ ಮಾತಿದೆ ಅಲ್ಲ, ಅದರಿಂದ ಯಾರು ದೂರ ಓಡ್ತಾ ಇಲ್ಲ. ಇಟ್ ಈಸ್ ಅ ಮ್ಯಾನ್ ಮೇಡ್ ಮಷೀನ್, ಮನುಷ್ಯ ಮಾಡಿರೋ ಒಂದು ಯಂತ್ರ ಅದು. ಅದಕ್ಕೆ ಹಾಗಂತ ಅಂದ್ಬಿಟ್ಟು ಅದನ್ನು ಹೆಂಗೆ ಬೇಕಂಗೆ ಓಡಿಸೋದಾ, ಹೆಂಗೆ ಬೇಕಂಗೆ ಇಡೋದಾ? ಯೋಚನೆ ಮಾಡಿ ಅಲ್ವಾ? ಮಾಡಬಾರ್ದಲ್ಲ. ಆ ಒಂದು ಪಾಯಿಂಟಿಗೆ ಮಾತ್ರ ನಾನು ಹೇಳೋಕ್ಕೆ, ಪ್ರೂವ್ ಮಾಡೋಕ್ಕೆ ಇದೊಂದು ಸಣ್ಣ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ಯಾರೆಲ್ಲ ನೀವು ಒಂದು ನಿಮ್ಮ ಮೋಟ್ರ್ ಸೈಕಲ್ಸ್ನ ಗಲೀಜಾಗಿ ಇಟ್ಕೊಂಡಿದ್ದೀರಾ, ನಿಮ್ಮ ಕಣ್ಣಿಗೆ ಗಲೀಜು ಕಾಣಿಸ್ತಿದೆ, ಹೆಂಗೂರು ಇದನ್ನು ನಾನು ಆಚೆ ತೊಗೊಂಡು ಹೋಗಲಿ ಅಂತ ಅನಿಸ್ತಾ ಇದ್ರೆ, ಚೈನ್ ಲ್ಯೂಬ್ಡಿಲ್ಲ, ಹೆಂಗೆ ಬೇಕಂಗಿದೆ, ಸುಮ್ಮನೆ ಸೀಟ್ ಮಾತ್ರ ಒರೆಸ್ಕೊಂಡು ನಾನು ಹೋಗ್ತಾ ಇದ್ದೀನಿ, ಹಂಗೆಲ್ಲ ಏನಾದರೆ ನಿಮ್ಮ ಗಾಡಿಗೆ ಹಂಗೇನೋ ಯಾವಾಗನ ನೀವು ಹಂಗೆ ಮಾಡ್ತಾಯಿದ್ದೀರಾ ಅಂತ ಅನಿಸ್ತಾ ಇದ್ರೆ, ಅಲ್ಲೇ ನೀವು ಮನಸ್ಸಾಕ್ಷಿಗೆ ನೀವೇ ಅಂದ್ಕೊಳ್ಳಿ, ನಾನು ಇದನ್ನು ತಗಡ್ ಥರ ನೋಡ್ತಾ ಇದ್ದೀನಿ, ಇದು ನನ್ನ ಡ್ರೀಮ್ ಮೋಟರ್ ಸೈಕಲ್ ಅಲ್ಲ ಅಂತ. ನಾಳೆ ನಿಮ್ಮ ಇನ್ನೊಂದು ಡ್ರೀಮ್ ಮೋಟರ್ ಸೈಕಲ್ ಬಂದರೂ ಅದ್ರ ಜೊತೆನೂ ನೀವು ಅದೇ ಮಾಡ್ತೀರಾ, ನೋ ಡೌಟ್. ಇಫ್ ಯು ಕಾಂಟ್ ರೆಸ್ಪೆಕ್ಟ್ ದಿಸ್ ಮಷೀನ್ ವಿಚ್ ಇಸ್ ದೇರ್ ಕರೆಂಟ್ಲಿ ವಿತ್ ಯು, ಫ್ಯೂಚರಲ್ಲಿ ಬರೋ ಮಷೀನ್ಗೂ ನೀವು ರೆಸ್ಪೆಕ್ಟ್ ಮಾಡಲ್ಲ, ಅದೇ ಪ್ರೂವ್ ಆಗುತ್ತೆ. ಸೊ ದಯವಿಟ್ಟು ನಿಮ್ಮ ಮಷೀನ್ಸ್ನ ದಯವಿಟ್ಟು ಚೆನ್ನಾಗಿ ನೋಡ್ಕೊಳ್ಳಿ. ಈಗಲೇ ನಿಮ್ಮ ಕಣ್ಣಿಗೆ ಏನಾದರೆ ಅದು ಕೆಡ್ದಾಗ ಕಾಣಿಸಿದ್ರೆ ಹೋಗ್ಬಿಟ್ಟು ಬೈಕ್ ವಾಶ್ ಮಾಡ್ಕೊಂಬನ್ನಿ, ನೀಟಿಗಿಡಿ, ಚೈನ್ ಲ್ಯೂಬ್ ಮಾಡಿ. ಏನಾದರೂ ಸಣ್ಣ ಪುಟ್ಟ ಕೆಲಸಗಳಿದ್ರೆ ಅದರಲ್ಲಿ ಬಿಡು ಆಮೇಲೆ ಮಾಡೋಣ, ಸ್ಯಾಲ್ರಿ ಬಂದಮೇಲೆ ಮಾಡೋಣ, ದುಡ್ಡು ಬಂದಮೇಲೆ ಮಾಡೋಣ, ಮುಂದಿನ ತಿಂಗಳು ಮಾಡೋಣ, ಹಂಗೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಏನಾನ ಮಾಡಿಕೊಂಡು ತೊಗೊಂಡು ಅದನ್ನು ಗಾಡಿನ ರೆಡಿ ಮಾಡಿಬಿಟ್ಟು ಕಂಡೀಷನಾಗಿ ನಿಲ್ಲಿಸ್ಬಿಟ್ಟು ಕವರ್ ಹಾಕಿ ನೀಟಿಗಿಡಿ. ಇವಾಗ ನಾನೆಲ್ಲ ನಾಚೆ ಹೋಗ್ಬೇಕಂದ್ರೆ ಆ ಗಾಡಿ ಕವರ್ ತೆಗೆದ್ರೆ ನಿಮ್ಮ ಕಣ್ಣಿಗೆ ಅದು ಪಳ ಪಳ ಅಂತ ಹೊಳಿತಾ ಇರಬೇಕು, ಹಂಗೆ ಹೋಗ್ಬೇಕು, ರಾಜನ್ ಥರ ಹೋಗ್ಬೇಕು ರೋಡ್ ಮೇಲೆ, ಅಷ್ಟೇ. ಹಂಗಿರ್ಬೇಕು ಗಾಡಿನ, ಹಂಗೆ ಇಟ್ಕೊಬೇಕು. ಸೊ ಯಾರಿಗಾನ ಈ ವ್ಲಾಗ್ ಅನ್ನೋದು ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಬೇಜಾರಾಗಿದ್ದರೆ ಯು ಕ್ಯಾನ್ ಸ್ಟಿಲ್ ಗೋ ಹೆಡ್ ಆ್ಯಂಡ್ ಡಿಸ್ಲೈಕ್. ತುಂಬಾ ಇಷ್ಟ ಆಗಿಬಿಟ್ಟಿದ್ರೆ ಈ ವ್ಲಾಗ್ನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ. ಯಾರೆಲ್ಲ ನಿಮ್ಮ ಫ್ರೆಂಡ್ಸು ಗಾಡಿನ ತಗಡ್ ಥರ ಇಟ್ಕೊತಾರೋ ಅವ್ರಿಗೆ ಸ್ಪೆಷಲಿ ಈ ವಿಡಿಯೋನ ಶೇರ್ ಮಾಡಿ, ಒಂದು ಸ್ವಲ್ಪ ತಿಳಿಸಿ, ಒಂದು ಸ್ವಲ್ಪ ಬುದ್ಧಿ ಮಾತು ಹೇಳಿ. ಸೊ ಇದನ್ನು ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸೋಣ. ನಾನು ನಿಮ್ಮ ಫ್ರೆಂಡ್ DJ ಇನ್ನೊಂದು ವ್ಲಾಗಲ್ಲಿ ವಾಪಸ್ ಬರ್ತೀನಿ. ಮಾಹಿತಿ ಕೊಡುವಂತಹ ವ್ಲಾಗ್ಸ್ನ ನಿಮ್ಮ ಮುಂದೆ ತೊಗೊಂಬರ್ತಾನೆ ಇರ್ತೀನಿ. ಟೇಕ್ ಕೇರ್, ಬಾಯ್.